ಎಲ್ಲ ಹಿಂಗ್ ಹಿಂಗ್ ಆಗುತ್ತೆ ಸ್ಟ್ರೈಟ್ ಆಗ್ತದೆ ಸೈಡ್ ಹಾಕಿ ಅಗಲ ಬಿಡ್ರಲ್ಲ ಎಲ್ಲ ಹಿಂಗ್ ಹಿಂಗ್ ಆಗುತ್ತೆ ಸ್ಟ್ರೈಟ್ ಆಗ್ತದೆ ಸೈಡ್ ಹಾಕಿ ಅಗಲ ಬಿಡ್ರಲ್ಲ ಒಂದು ಮಾತಾಡ್ಬಿಡಿ ಶುಭಾಶಯಗಳು ಸಾಕು ಎಲ್ರಿಗೂ ಜನ್ಮ ದಿನಾಚರಣೆಗೆ ಜೈ ಭೀಮ್ ಜೈ ಭೀಮ್ ಲಕ್ಷ್ಮಣ್ ಸ್ವಲ್ಪ ಅಡ್ಡ ಲಕ್ಷ್ಮಣ ಅಣ್ಣ ಈ ಕಡೆ ಅಧಿಕಾರಿಗಳು ನಮಗೆ ಮಾಡಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಂತ ಹೇಳಿ ವಿನಂತಿಸಿಕೊಳ್ತಾರೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 133ನೇ ಜನ್ಮ ದಿನಾಚರಣೆ ಹಾಗೂ ಡಾಕ್ಟರ್ ಬಾಬು ಜಗಜೀವನರಾವ್ ಅವರ 112ನೇ ಜನ್ಮ. ದೇಶ ಬಿಕ್ಕಟ್ಟಿನ ಸ್ಥಿತಿಯಲ್ಲಿತ್ತು. ಇಂತಹ ಸಂದರ್ಭದಲ್ಲಿ ಹಸಿರು ಕ್ರಾಂತಿಯ ಮೂಲಕ ಕೃಷಿ ರಂಗದಲ್ಲಿ ಕ್ರಾಂತಿಕಾರಕ ಒಂದು ಹೋರಾಟವನ್ನು ಕೈಗೊಂಡು ಕೃಷಿ ಉತ್ಪನ್ನಗಳನ್ನ ಹೆಚ್ಚುವಂತೆ ಮಾಡುವಲ್ಲಿ ಬಾಬು ಜಗಜೀವನ್ ರಾಮ್ರವರ ಒಂದು ಹೋರಾಟ ಸಾಕಷ್ಟು ಗಣನೀಯವಾಗಿತ್ತು ಅಂತ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬಹುದು. ಸಾಕಷ್ಟು ಕೃಷಿ ಉತ್ಪನ್ನಗಳನ್ನ ಹೆಚ್ಚುವಂತೆ ಮಾಡಿದ್ರು. ಹಾಗೆ ಆಹಾರ ಧಾನ್ಯಗಳು ಬಡವರಿಗೆ ಕೂಡ ತಲುಪುವ ನಿಟ್ಟಿನಲ್ಲಿ ಬಾಬು ಜಗಜೀವನ್ ರಾಮ್ ಅವರು ಕೆಲಸವನ್ನು ನಿರ್ವಹಿಸಿದರು. ಹಾಗಾಗಿ ಒಬ್ಬ ದಲಿತ ಕುಟುಂಬದಲ್ಲಿ ಅತ್ಯಂತ ಶೋಚನೀಯ ಸಂದರ್ಭಗಳನ್ನು ಎದುರಿಸಿಕೊಂಡು ಬಂದಂತಹ ವ್ಯಕ್ತಿ ದೇಶದಂತಹ ಉಪ ಪ್ರಧಾನಿಯಾಗಿ ನಡೆಯುವಲ್ಲಿ ಇವರು ಎಲ್ಲ ಸಭಿಕರಿಗೂ ಮಾಧ್ಯಮ ಪ್ರತಿನಿಧಿಗಳಿಗೂ ಅಧಿಕಾರಿ ವರ್ಗದವರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೀನಿ. ಇವತ್ತಿನ ದಿವಸ ನಾವು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಹಾಗೆ ಬಾಬು ಜಗಜೀವನ್ ರಾಮ್ ರವರ ಜನ್ಮ ದಿನಾಚರಣೆಯನ್ನ ಆಚರಣೆ ಮಾಡ್ತಾ ಇದ್ದೀವಿ. ಇವರ ಬಗ್ಗೆ ಮಾತನಾಡೋದಕ್ಕೆ ಅವಕಾಶ ಸಿಕ್ಕಿದ್ದು ನನ್ನ ಒಂದು ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಈ 2 ಜನ ವ್ಯಕ್ತಿಗಳು ಸಾಮಾನ್ಯ ವ್ಯಕ್ತಿಗಳಾಗಿರ್ಲಿಲ್ಲ. ಯಾಕಂದ್ರೆ ಸಾಕಷ್ಟು ಪ್ರತಿರೋಧ ಸನ್ನಿವೇಶಗಳನ್ನು ಎದುರಿಸಿ ಈಜಿ ದಡ ಸೇರಿದಂತಹ 2 ಮಹಾನ್ ಚೇತನ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದರಲ್ಲೂ ಬಾಬು ಜಗಜೀವನ್ ರಾವ್, ಬಾಬು ಅಂತಾನೆ ಪ್ರಸಿದ್ಧರಾದ ವ್ಯಕ್ತಿ. ಅವ್ರ ಬಗ್ಗೆ ಮೊದಲು ಒಂದಿಷ್ಟು ಪರಿಚಯವನ್ನು ಮಾಡಿಕೊಟ್ಟು ಆನಂತರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಬಗ್ಗೆ ಮಾತುಗಳನ್ನು ಆಡೋದಕ್ಕೆ ಇಚ್ಛೆ ಪಡ್ತೀನಿ. ಮೊದಲಿಗೆ ಬಾಬು ಜಗಜೀವನ್ ರಾವ್ ಇವರ ಬಗ್ಗೆ ಹೇಳ್ತಾ ಹೋದ್ರೆ ಇವರೊಬ್ಬ ಅಪ್ರತಿಮ ಪ್ರಗತಿಪರ ಹೋರಾಟಗಾರರಾಗಿ ಸಾಕಷ್ಟು ಬಂಡಾಯದ ವ್ಯಕ್ತಿತ್ವವನ್ನು ಹೊಂದಿದ್ರು. 1908ನೇ ಇಸ್ವಿ ಏಪ್ರಿಲ್ 5ನೇ ತಾರೀಕು ಬಿಹಾರದಲ್ಲಿ ಜನಿಸ್ತಾರೆ. ಬಿಹಾರದಲ್ಲಿ ಜನಿಸಿದಂತಹ ವ್ಯಕ್ತಿ ಸಾಕಷ್ಟು ಕಡು ಬಡತನದ ದಲಿತ ಕುಟುಂಬದಲ್ಲಿ ಜನಿಸಿದಂತಹ ವ್ಯಕ್ತಿ ಬಾಬು ಜಗಜೀವನ್ ರಾಮ್. ಇವರ ತಂದೆ ಬ್ರಿಟಿಷರ ಒಂದು ಸೇನೆಯಲ್ಲಿ ಕರ್ತವ್ಯವನ್ನ ನಿರ್ವಹಿಸ್ತಾ ಇರ್ತಾರೆ. ಹಾಗೆ ತಾಯಿ ಕಷ್ಟಪಟ್ಟು ಮಗಳನ್ನ ಸಾಕ್ತಾ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಪ್ರಾಥಮಿಕ ಶಿಕ್ಷಣವನ್ನ ಪಡ್ಕೊಳ್ಬೇಕು ಅಂತ ಇಚ್ಛೆ ಪಟ್ಟಂತಹ ಜಗಜೀವನ್ ರಾಮ್ ಅವರು ಬಾಬು ಜಗಜೀವನ್ ಅವರ ಜನ್ಮ ಜಯಂತಿಯ ಸುಸಂದರ್ಭದಲ್ಲಿ ತಾಲೂಕಿನಲ್ಲಿ ಅತಿ ಹೆಚ್ಚು ಅಂಕಪಟ್ಟಿರುವಂತಹ ವಿದ್ಯಾರ್ಥಿಗಳಿಗೆ ತಾಲೂಕು ಆಡಳಿತ ವತಿಯಿಂದ ಗೌರವ ಸಮರ್ಪಣೆಯನ್ನು ಸಲ್ಲಿಸಲಾಗ್ತಾ ಇದೆ.
ಸರ್ ಕೊಡಿ ಹಾಗೆ ನಿಂತ್ಕೊಳ್ಳಿ ಸರ್ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದಲ್ಲಿ ಇದ್ದುಕೊಂಡು ತಮ್ಮ ವಿದ್ಯಾಭ್ಯಾಸವನ್ನು ಅತ್ಯಂತ ಶ್ರಮವಹಿಸಿ ಅನೇಕ ವಿದ್ಯಾರ್ಥಿಗಳಿಗೆ ಮಾದರಿಯಾಗಿರುವಂತಹ ಅತಿ ಹೆಚ್ಚು ಅಂಕ ಪಡೆಯುವಲ್ಲಿ ತಮ್ಮ ಶ್ರಮವನ್ನು ಅಂತಿರುವಂತಹ ವಿದ್ಯಾರ್ಥಿಗಳಿಗೆ ಕಾನೂನು ವತಿಯಿಂದ ಮಹಿಳೆಯರಿಗೆ ಮತದಾನದ ಎಲ್ಲರಿಗೂ ಮತದಾನದ ಹಕ್ಕನ್ನು ಕೊಟ್ಟಂಥ ಸಂವಿಧಾನ ನಮ್ಮ ದೇಶದ ಸಂವಿಧಾನ. ಅದರ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದರಿಂದ ಸೋಷಿಯಲ್ ರಿಫಾರ್ಮ್, ಸಮಾಜದ ಪರಿವರ್ತನೆ ಬಗ್ಗೆ ಅವರ ಕೊಡುಗೆ ಬಗ್ಗೆ ಮಾತನಾಡಲಿಕ್ಕೆ ಹೇಳಿದ್ನಲ್ಲ. ಸಬ್ಜೆಕ್ಟ್ ಅಲ್ಲಿ ಅಧ್ಯಯನ ಮಾಡಿ PhD ಮಾಡ್ತಿದ್ದಾರೆ ಅದ್ರ ಬಗ್ಗೆ. ಅದು ಸೊ ನಾವು ಕೇವಲ 2 ನಿಮಿಷ 3 ನಿಮಿಷದಲ್ಲಿ ಅದ್ರ ಬಗ್ಗೆ ಮಾತಾಡಿ ಅದಕ್ಕೆ ನಾನು ಜಸ್ಟಿಸ್ ಅಂತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅಂತ ಒಬ್ಬ ಮಹಾನ್ ವ್ಯಕ್ತಿಯ ಬದುಕನ್ನು, ಅವರ ತತ್ವವನ್ನು ಕೇವಲ ಒಂದು ದಿನ ಆಚರಣೆ ಮಾಡೋದರಲ್ಲಿ ಅರ್ಥ ಇರಬೇಕು. ಪ್ರತಿದಿನ ಪ್ರತಿ ಕ್ಷಣ ಆ ತತ್ವವನ್ನು ಆಚರಣೆ ಮಾಡಬೇಕು, ನಾವೆಲ್ಲ ಪಾಲಿಸಬೇಕು. ಅದರಲ್ಲೂ ಸರ್ಕಾರಿ ನೌಕರರು, ಯಾಕಂದರೆ ನಾವು ಸರ್ಕಾರಿ ನೌಕರರು, ನಮ್ಗೆ ಅಧಿಕಾರ ಇದೆ ಅಂದ್ರೇ ಸಂವಿಧಾನದಿಂದ ಬಂದಿರತಕ್ಕಂಥದ್ದು. ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಬಂದಿರತಕ್ಕಂಥದ್ದು. ಅವರಿಗೆ ಹಾಕಿಕೊಟ್ಟ ಹಾದಿಯಲ್ಲಿ ನಾವೆಲ್ಲ ನಡಿಬೇಕು. ಅವರ ಅತಿ ದೊಡ್ಡ ಸ್ಲೋಗನ್ ಎಜುಕೇಟ್, ಎಜುಕೇಟ್, ಆರ್ಗನೈಸ್. ಎಲ್ಲ ಓದಬೇಕು, ಪ್ರಶ್ನಿಸಬೇಕು, ಸಂಘಟಿತರಾಗಬೇಕು. ಆಗಲೇ ಸಮಾಜದಲ್ಲಿ ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗ್ತಕ್ಕಂಥ